ಹಲೋ, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಹೆಂಗಿದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಇವತ್ತು ಆಂಜನೇಯ ಸ್ವಾಮಿ ಡೆಕ್ಕದಿಂದ ನಮಗೇನಾದರೂ ಅವ್ರ ಕಡೆಯಿಂದ ಮೆಸೇಜ್ ಏನೈತಿ ಅಂತಂದು ಹೇಳಿ ನೋಡೋಣ. ಕೆಲವು ಸರ್ತಿ ಹೇಳ್ತಾರಲ್ಲ, ಮುಳುಗುವವರಿಗೆ ಹುಲ್ಲು ಕಡ್ಡಿನೇ ಆಸರ ಅಂತಂದು ಹೇಳಿ. ಇವೆಲ್ಲ ಹಾಗೆ ಕೆಲಸ ಮಾಡ್ತಾವೆ. ಒಂದು ಮೆಸೇಜ್ ನಿಮಗೆ ಕರೆಕ್ಟ್ ದಾರಿ ತೋರಿಸ್ತದೆ. ಯಾಕಂದ್ರೆ ನೀವು ಒಂದು ಸರ್ತಿ ಯಾವಾಗಾದರೂ ಕ್ರಾಸ್ ರೋಡ್ ಮೇಲೆ ನಿಂತಿರ್ಬೋದು. ನಿಮಗೆ ಗೊತ್ತಾಗಂಗಿಲ್ಲ ಅವಾಗ ಇದನ್ನು ಹಿಡಿಬೇಕು ಅಂತಂದು ಹೇಳಿ. ಅವಾಗ ಎಲ್ಲಿಂದನೋ ಒಂದು ಮೆಸೇಜ್ ಬರ್ತೈತೆ ನಿಮಗೆ. ಅದರಿಂದ ನಿಮಗೆ ವಿಷಯ ಡಿಕೋಡ್ ಆಗ್ತಾವೆ. ಕೆಲವು ಸರ್ತಿ ಇಂಥವು ಡಿಕೋಡ್ ಆದದನ್ನು ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋದಕ್ಕಿಂತಲೂ ಹೆಂಗೆ ಅಂತಂತಂದ್ರೆ, ನಮ್ಮ ಮೇಲೆ ನಾವು ಯಾವಾಗ ಕೆಲಸ ಮಾಡ್ತೇವಲ್ಲ, ಅಂದ್ರೆ ನಮ್ಮ ಅವಸ್ಥೆ ಜಾಗರೂಕ ಅವಸ್ಥೆ ಯಾವಾಗ ಇರ್ತೈತಲ್ಲ, ಅವಾಗ ಈ ವಿಷಯಗಳ್ನ ನಾವು ಡಿಕೋಡ್ ಮಾಡೋಕ್ಕೆ ಸಾಧ್ಯ. ಅದರ್ವೈಸ್ ಇಟ್ ಈಸ್ ನಾಟ್ ಪಾಸಿಬಲ್. ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಮ್ಮ ಮನೆಗೊಬ್ಬರು ಕೆಲಸ ಮಾಡೋಕ್ಕೆ ಬಂದಿದ್ರು, ಕಾರ್ಪೆಂಟರ್ ಕೆಲಸ. ಆಮೇಲೆ ಒಂದು 3 ತಿಂಗಳು ನಮ್ಮ ಮನ್ಯಾಗನೇ ಇದ್ದರು. ಆಮೇಲೆ ಅವಾಗಿನ ನಾನು ಯೂಟ್ಯೂಬ್ನು ಮಾಡ್ತಿರಲಿಲ್ಲ. ಅವ್ರ ಹುಡುಗನೋ ಏನೋ ಯೂಟ್ಯೂಬ್ನಾಗ ಕಂಟೆಂಟ್ ಕ್ರಿಯೇಟರ್ ಅಂತ ನಾನು. ಈಗ ಸುಮಾರು 4 ವರ್ಷ ಆಯ್ತು ಅವ್ರು ಕೆಲಸ ಮಾಡೋಕ್ಕೈತಿ. ಇನ್ನೂವರೆಗೂ ಅವ್ರದ್ದೇನು ಕೆಲಸ ಆಗಿಲ್ಲ. ಯೂಟ್ಯೂಬ್ದಿಂದ ಏನೋ ದುಡ್ಡು ಬರೋಂಗಿಲ್ಲ ಅಂತ ಅವ್ರಿಗೆ. ನಾನು ಅವಾಗ ಅವ್ರಿಗೇನು ಹೇಳೋಕೆ ಇಷ್ಟಪಟ್ಟಿದ್ದೆ ಅಂತಂದ್ರೆ, ನಾ ಒಂದೆರಡು ಮಾತು ಹೇಳ್ತೀನಿ ಕೇಳಪ್ಪ ಅಂತ ಹೇಳಾಕದ ಕೂಡಲೇ ಅವ್ರಿಗೆ ಎಷ್ಟು ಸಿಟ್ಟು ಬಂದುಬಿಟ್ಟಿತ್ತು ಅವಾಗ ನನ್ನ ಮೇಲೆ. ನಾ ಏನಂದಿದ್ದೆ, ಯಾವುದೇ ಕೆಲಸ ಮಾಡ್ಬೇಕಂತರೂ ಈಗಿನ ದಿವಸದೊಳಗೆ 2 ಕೆಲಸ ಇರಬೇಕು ನಿಮ್ಮ ಹತ್ರ. ಅಂದರೆ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಈಗ ನೀವು ಬರೀ ಇಂಥವು ಕಂಟೆಂಟ್ ಕ್ರಿಯೇಷನ್ ಮೇಲೆ ನೀವೇನಾದರೂ ಡಿಪೆಂಡೆಂಟ್ ಆಗಿದ್ರಿ ಅಂತಂತಂದ್ರೆ ಸ್ವಲ್ಪ ಪ್ರಾಬ್ಲಮ್ ಅಲ್ಲ. ಯಾಕಂದರೆ ಒಂದು ಸರ್ಟೆನ್ ಏಜಿಗೆ ನೀವು ಹೊರಗೆ ಹೋಗಿನೂ ದುಡಿಬೇಕು, ನಿಮಗೆ ಬುದ್ಧಿನೂ ಇರಬೇಕು ಅಷ್ಟು. ನಾನು ಅವ್ರಿಗೆ ಹೇಳಿದ್ದೆ. ಅವಾಗ ಅವ್ರಿಗೆ ಎಷ್ಟು ಸಿಟ್ಕೊಂಡು ಬಿಟ್ಟಿತ್ತು ಬಂದು, ಹಿಂಗೆ ಹಂಗಂದ್ರೆ ನಾವೆಲ್ಲ ಹಂಗೆ ಏನೇನೋ ಹೇಳಿದ್ರಪ್ಪ ಅವ್ರು ನನಗೆಲ್ಲ. ನಾನು ಒಂದೇ ಮತ್ತು ನಾವರೇ ಯಾಕಪ್ಪ ಇವರಿಗೆ ಬುದ್ಧಿ ಹೇಳಕ್ಕೆ ಹೋಗ್ಬೇಕು, ಹೋಗ್ಲಿ ಬಿಡೋ ಕಡೆ ಅಂತಂದು ಹೇಳಿಬಿಟ್ಬಿಟ್ಟು. ಈಗ ಪ್ರಾಬ್ಲಮ್ ಏನಾಗೈತಿ ಅಂತಂತಂದ್ರೆ, 4 ವರ್ಷ ಈಗ ಮಾಡಾಕತ್ತೆ. ಅವರಿಗೆ ಸಮಸ್ಯೆ ಭಾಳ ಆಗ್ಯಾವ. ಈಗ ಸದ್ಯ ಸಮಸ್ಯೆ ಭಾಳ ಆಗ್ಯಾವ. ಅವ್ರಿಗೆ ಗೊತ್ತಿರ್ಲಾರ್ದಂಗೆ ಅವ್ರಿಗೆ ನಾ ಏನು ಹೇಳಿಲ್ಲ. ಫೋನ್ ಮಾಡಿದ್ರು ಅವ್ರಿಗೇನೋ ಹೆಲ್ತ್ ಇಶ್ಯೂ ಆಗಿತ್ತು. ಅವ್ರ ತಂಗಿ ಮಗ ಅದರ ಕೆಲಸ ಮಾಡ್ತೈತಂತ. ಅದನ್ನು ಆಮೇಲೆ ಡೆಕ್ನಾಗ ನಾನು ನೋಡಿದೆ. ಅದು ಹೆಂಗೈತಿ ಅಂತಂತಂದ್ರೆ, ಕೆಲಸ ಈಗ ಸದ್ಯ ಅಂತೂ ಈಗ ಅವ್ರಿಗೆ ಕೆಲಸ ಆಗೋದಿಲ್ಲ. ಈಸ್ ಇನ್ ನೀಡ್ ಆಫ್ ಅ ಗೈಡೆನ್ಸ್. ನೋಡಿರಿ, ನಾನು ಅವಾಗನವ್ರಿಗೆ ಗೈಡ್ ಮಾಡಿದ್ದೆ. ನಾನೇನು ಮಾಡಿದ್ದೆ, ಸರಿ ಹಿಂಗೆ ಹೇಳಿದ್ದೆ, ಒಂದು ಕೆಲಸ ಮಾಡಿರಿ, ಯಾವುದನ್ನು ಯಾರಿಗೂ ಬೇಡ ಅಂತಂತ ಹೇಳಂಗಿಲ್ಲ ನಾನು. ಆದರೂ ಒಂದನ್ನು ಹಾಫ್ ಡೇ ಅಂತ ತೊಗೋಬೇಕು. ಹಾಫ್ ಡೇ ಮತ್ತೆಲ್ಲರೂ ಕೆಲಸಕ್ಕೆ ಹೋಗ್ರಿ, ಹಾಫ್ ಡೇ ಬಂದು ಇದನ್ನು ಮಾಡಿರಿ. ನಾವು ಇದ್ರ ಮೇಲೆ ಡಿಪೆಂಡೆಂಟ್ ಇದ್ದರೆ ಹೆಂಗೆ? ಈಗ ನಂದು ಟೇಲರಿಂಗಿದ್ದು ಬಿಸ್ನೆಸ್ ಐತಿ, ನಾನು ಮಾಡ್ತೇನೆ. ಈಗ ಕೆಲವೊಂದು ವಿಷಯಗಳು ಟೈಮ್ ತೊಗೋತಾವೆ. ಅವಾಗ ಹೆಂಗಿರ್ತೈತಿ ಅಂತಂದ್ರೆ, ಯಾರು ಏನಾದರೂ ನಮಗೊಂದು ವಿಷಯ ಹೇಳ್ತಿದ್ರೆ ಸ್ವಲ್ಪ ಗಮನ ಕೊಟ್ಟು ಕೇಳಬೇಕು. ಅದಕ್ಕೆ ದಲೈ ಲಾಮಾ ಹೇಳ್ತಾರೆ, ಟ್ರೈ ಟು ಬಿಕಮ್ ಅ ಗುಡ್ ಲಿಸ್ನರ್, ಸೊ ಯು ವಿಲ್ ಲರ್ನ್ ಸಮಥಿಂಗ್ ಅಂತ. ಎಲ್ಲ ನನಗೆ ತಿಳಿದೈತಿ ಅಂತಂದು ಎಂದು ತಿಳ್ಕೊಳಕ್ಕೆ ಬರೋಂಗಿಲ್ಲ. ಯಾವಾಗ ಎಲ್ಲಾದರೂ ಗೈಡೆನ್ಸ್ ಬರ್ತಿದ್ರೆ ಸುಮ್ಮನೆ ಕೇಳಬೇಕು, ಅದನ್ನು ಕೇಳಿ ಇಟ್ಕೋಬೇಕು ಅದನ್ನು. ಆಮೇಲೆ ಒಂದು ಪೌಸ್ ತೊಗೊಂಡು ಮನೆಗೆ ಹೋಗಿ ಅದರ ಬದಲಾಗಿ ವಿಚಾರ ಮಾಡಬೇಕು, ಇವ್ರು ಯಾಕಪ್ಪ ಹಿಂಗೆ ಹೇಳಿದರು, ಏನಾದರೂ ಒಂದು ಅರ್ಥ ಐತೇನೋ ಅದಕ್ಕೆ. ನಾವು ಮೊದಲಿನ ಕಾಲದೊಳಗೆಲ್ಲ ಆಕಾಶವಾಣಿ ಅಂತಿದ್ವಿ. ಈಗ ಅದನ್ನು ನಾವು ಇನ್ನರ್ ವಾಯ್ಸ್ ಅಂತೀವಿ ಇಂಗ್ಲೀಷ್ದಾಗ. ಹಂಗೆ ಅವಾಗ ನಿಮಗೆ ಗೊತ್ತಾಕೈತೆ, ಹೌದು ಅವ್ರು ಹೇಳಿದ್ದಕ್ಕೂ ನಿನಗಿರೋ ಈ ಪ್ರಸಂಗಕ್ಕೂ ಏನಾದರೂ ಕನೆಕ್ಷನ್ ಐತಿ ಅಂತಂದು ಹೇಳಿ. ಅಷ್ಟು ಬುದ್ಧಿ ಬುದ್ಧಿಗೆ ಪದರ್ನ ಉತ್ನ ಪತಲಾ ಹೋನಾ ಚಾಹಿಯೆ. ಅಷ್ಟು ಥಿನ್ನಾಗಿರ್ಬೇಕು ಅದು. ಅಂದರೆ ಏನಾಕೈತೆ ಅಂದ್ರೆ, ಲಘು ನಾವು ಅದನ್ನು ತಿಳ್ಕೊತೇವೆ. ಅದರ್ವೈಸ್ನ ಜಡ ಶರೀರ ಜಡ ಬುದ್ಧಿ ಕುछ ಸಮಜ್ತಾ नहीं है. ಅದಕ್ಕೆ ಈ ಥರದ್ದು ಯಾವುದಾದ್ರೂ ಮೆಸೇಜ್ ನಿಮಗೇನಾದರೂ ಬೇಕಾಗಿರಬಹುದು. ಇವತ್ತಿನ ರೀಡಿಂಗಿಂದ ನಿಮಗೇನಾದರೂ ಇದಕ್ಕೆ ಉತ್ತರ ಸಿಗ್ಬೋದು. ನೋಡೋಣ ಏನಂತಂದು ಹೇಳಿ. ನಾನು ಅವ್ರಿಗೆ ಎಷ್ಟು ಚಂದ ಕುಂಡ್ರಿಸಿ ಹೇಳಿದ್ದೆ. ಅವ್ರಿಗೆ ಎಷ್ಟು ಸಿಟ್ಟು ಬಂದುಬಿಟ್ಟೈತೆ ಅಂತಾರೆ, ನಾವು ಮಾಡ್ತೀವಿ ಇವ್ರು ಬೇಡ ಅನ್ನಕತ್ತಾರ. ಆದರೆ ಹಂಗೆ ಇದ್ದಿರಲಿಲ್ಲ. ಅವಾಗ ನನಗೆ ಯೂಟ್ಯೂಬದ ಬದಲಾಗಿ ನಾಲೆಜೂ ಇದ್ದಿರಲಿಲ್ಲ. Okay, I took 2 cards. One is self-confidence and another one is devotion is a protection. ಅದಕ್ಕೆ ಹೇಳ್ತಾರೆ, ನಾ ಎಷ್ಟು ಸರ್ತಿ ಹೇಳ್ತಿರ್ತೇನೆ, ಬಿಲೀವ್ ಇನ್ ಯುವರ್ ಎಬಿಲಿಟೀಸ್ ಆ್ಯಸ್ ಐ ಬಿಲೀವ್ಡ್ ಇನ್ ಮೈ ಸ್ಟ್ರೆಂತ್ ಆ್ಯಂಡ್ ಡಿವೋಷನ್ ಟು ರಾಮ. ಸೆಲ್ಫ್ ಕಾನ್ಫಿಡೆನ್ಸ್ ಆ್ಯಂಡ್ ಬಿಲೀಫ್ ಇನ್ ಯುವರ್ ಪೊಟೆನ್ಷಿಯಲ್ ಆರ್
ಕ್ರುಷಿಯಲ್. ನನಗೆ ನನ್ನ ಮೇಲೆ ನಂಬಿಕೆ ಇರಲಾರ್ದೆ ಹೋದರೆ ನನಗೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಹೆಂಗೈತಿ ಅಂತಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಅವ್ರದನ ನೋಡ್ರಲ್ಲ, ಈಗ ನಾ ಯಾರ್ದು ವಿಷಯ ಹಿಡಿತೀನಿ ಅವ್ರದನ ಒಂಚೂರು ನಾ ಹೇಳಿದ್ರೆ ಏನಾದರೂ ಒಂಚೂರು ತಿಳ್ಕೊಂಡು ಅದಕ್ಕೆ ಹೌದು ಇವ್ರ ಕಡೆಯಿಂದ ಇವ್ರು ತಿಳಿದವ್ರ ಥರ ಇವ್ರ ವಯಸ್ಸಿನೊಳಗೆ ಜಾಸ್ತಿ ಅದಾರ ನನಗಿಂತ, ಇವ್ರು ನನಗೊಂದು ಏನಾದರೂ ವಿಷಯ ಹೇಳಿದ್ರೆ ಅದನ್ನು ಸ್ವಲ್ಪ ನಾನು ಡಿಕೋಡ್ ಮಾಡಕ್ಕೆ ನೋಡ್ಕೋಬೇಕು ಅನ್ನುವಂಥ ಬುದ್ಧಿ ಅಥವಾ ಆ ಥರದ ಪ್ರಜ್ಞೆ ಇದ್ರೆ ಅವ್ರು ಅದನ್ನು ಕೆಲಸ ಮಾಡ್ಕೋತಿದ್ರು. ಈಗ ಪಾಪ ಅವ್ರಿಗೆ ಇಷ್ಟು ಪ್ರಾಬ್ಲಮ್ ಆಗೈತಲ್ಲ, ನಾವು ಏನು ಮಾಡಬೇಕು, ನನಗೂ ಏನೂ ಹೆಲ್ಪ್ ಮಾಡೋಕೆ ಬರಲಾರಂಥ ವಿಷಯ ಐತಿ ಈಗ ಸದ್ಯ. ಸೊ ಹೆಂಗೈತಿ ಅಂತಂದ್ರೆ, ಮೊದಲು ವಿಚಾರ ಮಾಡ್ಬೇಕು, ನಾವು ಏನಾದರೂ ಕೆಲಸ ಮಾಡ್ತಿದ್ರೆ ಈ ಕೆಲಸ ನನಗೆ ಬರ್ತೈತೇನೋ, ಈ ಕೆಲಸದೊಳಗೆ ನಾ ಎಷ್ಟು ಶಾಣೆ ಇದ್ದೀನಿ, ಅಥವಾ ಈ ಕೆಲಸ ನಾ ಕಲ್ತ್ಕೊಳ್ಬೇಕಂದ್ರೆ ಅದು ಟೈಮ್ ಎಷ್ಟು ತೊಗೋತೈತಿ, ಈ ಥರದ್ದೆಲ್ಲ ವಿಚಾರ ಇರಬೇಕು. ನಾವು ಯಾರೇನಾದರೂ ಹೇಳ್ತಾರೋ, ಯಾರೇನಾದರೂ ಇನ್ಫ್ಲೂಯೆನ್ಸ್ ಮಾಡ್ತಾರೋ ಅಂತ ಯಾವಾಗಲೂ ಆ ಮಂದಿ ಥರ್ಡ್ ಪರ್ಸನನ್ನು ಮಾತು ಕೇಳಿ ಯಾವುದೇ ಕೆಲಸಕ್ಕೆ ಬೇಗನೆ ಕೈ ಹಾಕಬಾರ್ದು. ಕಾನ್ಫಿಡೆನ್ಸ್ ಇದ್ದರೆ ಕೆಲಸ ಮಾಡಿರಿ. ಅದಕ್ಕೆ ನಾನು ಅವ್ರಿಗೆ ಹೇಳಾಕತ್ತಿದ್ದೆ, ನೀವು ಒಂದು ಕ್ಷಣ ಸುಮ್ಮನೆ ಕೂಡ್ರಿ, ವಿಚಾರ ಮಾಡಿರಿ, ನನ್ನ ಹತ್ರ ಯಾವ ಥರದ ಎಬಿಲಿಟೀಸ್ ಅದಾವ, ನಾ ಯಾವ ಕೆಲಸ ಪರ್ಫೆಕ್ಟ್ಲಿ ಮಾಡಬಹುದು ಅಂತ. ಈಗ ನೋಡ್ರಿ, ನಾನು ಚೆನ್ನಾಗಿ ಬರಿಬೋದು, ನಾನು ಚೆನ್ನಾಗಿ ಬರಿಬೋದು, ನಾನು ಚೆನ್ನಾಗಿ ಟೇಲರಿಂಗ್ ಮಾಡ್ಬೋದು, ನಾನು ಮತ್ತೊಬ್ಬರಿಗೆ ಪ್ರವಚನ ಕೊಡ್ಬೋದು, ಸಾಧನೆಯ ಹಾದಿಯಲ್ಲಿ ನಾನು ಮತ್ತೊಬ್ಬರಿಗೆ ಹೆಲ್ಪ್ ಮಾಡಬಹುದು, ನಾ ಟೆರೋ ಕಾರ್ಡ್ ಮಾಡ್ತೇನೆ, ನಾ ಹೀಲಿಂಗೂ ಮಾಡ್ತೇನೆ, ನಾ ರೇಖೆನೂ ಕಲ್ತೇನೆ. ನೋಡಿರಿ ಎಷ್ಟೆಲ್ಲ ವಿಷಯಗಳನ್ನು ನಾನು ಕಲ್ತೇನೆ ಅಂತಂದರೆ ಒಂದಿಲ್ಲ ಒಂದು ಯಾವುದಾದ್ರೂ ನನ್ನ ಹೆಲ್ಪಿಗೆ ಬರ್ತದೆ. ಅದಕ್ಕೆ ನಾನೇನು ಹೇಳಿದ್ದೆ ಅವರಿಗೆ, ನೀವು ಒಂದು ಕ್ಷಣ ವಿಚಾರ ಮಾಡಪ್ಪ, ಈ ಕಂಟೆಂಟ್ ಕ್ರಿಯೇಟ್ ಮಾಡೋದನ್ನು ಬಿಟ್ಟರೆ ಆ ಹುಡುಗ ಏನು ಬರಬಹುದು ಅಂತ ಕೇಳಿದ್ದೆ ನಾನು. ಏನೂ ಬರಂಗಿಲ್ಲ ರೀ ಅಂತಂತಂದ್ರೆ ಅವ್ರು ಇಟ್ಸಿಟ್ಲೆ. ಯಾಕಂದ್ರೆ ಅವ್ರಿಗೆ ಸಿಟ್ಟು ಬಂದಿತ್ತು, ನಾ ಹಿಂಗೆ ಬುದ್ಧಿ ಹೇಳಾಕತ್ ಕೂಡಲೇ ನಾ ಅಂತಂತಂದೆ, ದೇವ್ರು ಯಾರ ತಲೆನೂ ಖಾಲಿ ಇಟ್ಟಿರಂಗಿಲ್ಲ ಯಾವತ್ತು. ಪ್ರತಿಯೊಬ್ಬರ ಹತ್ರ ಏನಿಲ್ಲ ಅಂದರೂ 2-3 ವಿಷಯರೇ ಸರಿ ಹಿಂಗೆ ಗೊತ್ತಿರ್ತಾವೆ. ಏನು ನಾ ಅದಕ್ಕೆ ಎಷ್ಟು ಸರ್ತಿ ಹೇಳ್ತೇನೆ, ಏನೂ ಬರಲಿಂದ್ರೆ ಚಂದಗೆ ಕಸಾನಾರೆ ಹೊಡಿತಿರ್ಬೇಕು ಆ ಮನುಷ್ಯ ಅಂತಂದೇಳಿ. ಬಟ್ ಅವ್ರು ಎಷ್ಟು ರೂಡ್ಲಿ ನನಗೆ ಆನ್ಸರ್ ಮಾಡಿದ್ರು ಅಂತಂದ್ರೆ ಆಮೇಲೆ ನಾನು ಬಿಟ್ಬಿಟ್ಟೆ. ಯಾಕಂದ್ರೆ ದೇ ಆರ್ ನಾಟ್ ಇಂಟ್ರೆಸ್ಟೆಡ್. ಯಾಕೆ ಅವ್ರಿಗೆ ಸುಮ್ಮನೆ ನಾ ಪ್ರವಚನ ಕೊಡ್ಕೊತ ಕುಂಟಿರ್ಬೇಕು, ಹೋಗ್ಲಿ ಬಿಡು ಹಂಗಾರ ಅಂಥೇಳಿ. ಬಟ್ ಆವತ್ತಿಂದ ನಿನ್ನೆ ಈ 3-4 ದಿವಸ ಹಿಂದೆ ಅವ್ರು ಫೋನ್ ಮಾಡಿದ್ದಾರೆ ನನಗೆ. ಬೇಜಾರಾತು ಈಗ ಸದ್ಯ. ನಾ ಅವ್ರ ಬದಲಾಗಿ ಕಾರ್ಡ್ ಹಾಕಿ ನೋಡಿದೆ. ಈಗ ಸದ್ಯ ಬಿಡುವಂಗೆ ಕಾಣ್ತಾರೆ ಅವ್ರು ಅದನ್ನು, ನನಗೆ ಅನಿಸಿದ ಮಟ್ಟಿಗೆ. ಅದಕ್ಕೆ ಹೆಂಗೆ ಹೇಳ್ತಾರೆ ಅಂದರೆ, ಬಿಲೀವ್ ಇನ್ ಯುವರ್ ಎಬಿಲಿಟೀಸ್. ನಮ್ಮ ಹತ್ರ ಏನೈತಲ್ಲ ಅದ್ರ ಮೇಲೆ ನಾನು ಸರಿ ಹೆಂಗೆ ನಾನು ಕೆಲಸ ಮಾಡ್ತೀನಿ ಅನ್ನುವಂಥ ಕಾನ್ಫಿಡೆನ್ಸ್ ಇರಬೇಕು. ನಿಮ್ಮ ಹತ್ರ ಯಾವ ಥರದ ಸ್ಕಿಲ್ಸ್ ಅದಾವಲ್ಲ ಆ ಸ್ಕಿಲ್ಸಿಗೆ ಪ್ರಾಪರ್ ಫಿನಿಶಿಂಗ್ ಕೊಡುವಂಗೆ ಕೆಲಸ ಮಾಡಬೇಕು. ಟೇಲರಿಂಗನ್ನು ಮಾಡ್ತಿದ್ರಿ ಅಂತಂದರೆ ಫಿನಿಶಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಫಿನಿಶಿಂಗ್ ಕಡೆ ಲಕ್ಷ್ಯ ಇರಬೇಕು ನಿಮಗೆ. ಕಾರ್ಪೆಂಟ್ರಿ ಮಾಡ್ತಿದ್ರಿ ಅಂತಂದರೆ ಫಿನಿಶಿಂಗ್ ಕಡೆ ಲಕ್ಷ್ಯ ಇರಬೇಕು. ಅಂತಂದ್ರೆ ಹೆಂಗೆ ಅಂತಂದ್ರೆ ಡೀಪ್ ಹಂಗೆ ಹೋಗಿ ಅದನ್ನು ನಾವು ಕಲಿಬೇಕು. ಅದರೊಳಗಿನ್ನೂ ಎಲ್ಲ ಕಾರ್ನರ್ಸ್ ಬದಲಾಗೂ ನಮಗೆ ನಾಲೆಜ್ ಇರಬೇಕು. ಆ ಥರದ ಎಬಿಲಿಟೀಸ್, ಆ ಥರದ ಸೆಲ್ಫ್ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇರಬೇಕು ಅಂತ ಹೇಳ್ತಾರೆ ಅವರು. ಓಕೆ, ಯುವರ್ ಡಿವೋಷನ್ ಈಸ್ ಯುವರ್ ಪ್ರೊಟೆಕ್ಷನ್ ಆ್ಯಸ್ ರಾಮಾಸ್ ನೇಮ್ ಪ್ರೊಟೆಕ್ಟೆಡ್ ಮೀ. ಕಲ್ಟಿವೇಟ್ ಅನ್ವೇವರಿಂಗ್ ಫೇತ್ ಆ್ಯಂಡ್ ಶೀಲ್ಡ್ ಅಗೇನ್ಸ್ಟ್ ನೆಗೆಟಿವಿಟಿ. ಜೀವನದ ದಾರಿ ಸುಗಮವಾಗಿ ಸಾಗಬೇಕು ಅಂತಂತಂದ್ರೆ ನಾವು ನಮ್ಮ ಅಷ್ಟೇ ಬಲದ ಮೇಲಿಂದ ಅದು ನಡೆಯಂಗಿಲ್ಲ. ಇದನ್ನ ಯಾವಾಗಿದ್ರೂ ನೆನಪನ್ನ ಇಟ್ಕೊಳ್ರಿ. ಯಾಕಂತಂದ್ರೆ ನಾನೇ ಮಾಡ್ತೇನೆ ಅಂತ ಈಗೋ ಅಡ್ಡು ಬರ್ತದೆ. ಅವಾಗ ನಮ್ಮ ಜೊತೆಗೆ ದೈವಿ ಆಶೀರ್ವಾದ ಇತ್ತು ಅಂತಂತಂದ್ರೆ ಎಷ್ಟು ದಾರಿ ಸುಗಮವಾಗಿರ್ತೈತಿ ಅಂತಂತಂದ್ರೆ, ನೀವು ಎಲ್ಲೆಲ್ಲಿ ಯಾವಾಗ ಎಡುತ್ತಿರಲ್ಲ ನಿಮ್ಮನ್ನು ಅವಾಗ ದೇವ್ರನ್ರಿ ಅಥವಾ ಆ ಎನರ್ಜಿ ಏನ್ರಿ ನಿಮ್ಮನ್ನು ಎತ್ತಿ ಹಿಡಿತೈತಿ, ನಿಮಗೆ ಗೊತ್ತಾಗೋದಿಲ್ಲ ಆ ಟೈಮ್ದೊಳಗೆ. ಅವಾಗ ನಾವು ಕೆಲವು ಸರ್ತಿ ಅಂತಿರ್ತಿಲ್ಲ, ದೇವ್ರು ಬಂದ್ರೆ ನೋಡ್ರಿ ಅವ್ರು ಬಂದು ನಮಗೆ ಹೆಲ್ಪ್ ಮಾಡಿದ್ರಿ ಅವ್ರು ಅಂತಂದು ಹೇಳಿ. ಯಾರು ಅಂತಂತಂದ್ರೆ ಪರಮಾತ್ಮನ ಅವ್ರ ಮೂಲಕ ಬಂದು ನಿಮಗೆ ಹೆಲ್ಪ್ ಮಾಡ್ತಾ ಇರ್ತಾನೆ. ಅದಕ್ಕೆ ನಾವು ಜಪ ಮಾಡಿರಿ, ಗುರುಗಳನ್ನ ಮಾಡ್ಕೊರಿ, ಯಾವುದಾದ್ರೂ ಮಂತ್ರ ತಗೊಳ್ರಿ, ಅದ್ರ ಜಪ ಮಾಡ್ಕೊತ ಇರ್ರಿ. ಯಾವಾಗಿದ್ರೂ ಅದು ನಿಮಗೊಂದು ಇಂಥ ಪ್ರೊಟೆಕ್ಷನ್ ತಯಾರು ಮಾಡ್ತೈತಲ್ಲ, ನಿಮಗೊಂದು ಹಿಂಗೆ ಪ್ರೊಟೆಕ್ಷನ್ ತಯಾರು ಮಾಡ್ತೈತಲ್ಲ, कभी भी तुम्हारी ना भक्ति ಏನ್ರಿ ಅಥವಾ ಜೋ ಕುಚ್ ಭಿ ಹೇ ವೋ ಡಗ್ಮಗಾಯನೇ, ಆತ್ಮವಿಶ್ವಾಸ ಕಭಿ ಭಿ ಡೋಲಾಯಮಾನ ಆಗೋದಿಲ್ಲ ಆ ಟೈಮ್ದಾಗ. ಇದನ್ನು ನಿಜವಾಗ್ಲೂ ನೆನಪಿಟ್ಕೋಬೇಕು. ಅದಕ್ಕೆ ಹೆಂಗೈತಿ ಅಂತಂತಂದ್ರೆ, ನಾವು ನಮ್ಮ ಜೀವನದಲ್ಲಿ ಒಂದು ವೇಳೆ ನಾವು ಭಾಳ ಮುಂದಿನ ದಾರಿಗೆ ಹೊಂಟ್ವಿ ಅಂದರೆ ಡೆವಲಪ್ಮೆಂಟ್ ಜಾಸ್ತಿ ಆಗಾಕತ್ತೀವಿ, ಅವಾಗಂತೂ ಯು ಆರ್ ಬ್ಯಾಡ್ಲಿ ನೀಡ್ ಅಂತ ಅನ್ಕೋಬೇಕು. ದೇವರ ಜಪ, ನಾಮ ಜಪ ಅನ್ರಿ ಅಥವಾ ದೈವಿ ಕೃಪೆ ಅನ್ರಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂತಂದ್ರೆ ನಾವು ನಮ್ಮ ಬಲದ ಮೇಲೆ ಅಷ್ಟೇ ಹೋಗ್ತಿದ್ವಿ ಅಂತಂದ್ರೆ ಭಾಳ ಲಘು ಕೆಳಗೆ ಬರ್ತೇವೆ.
ದೈವಿ ಬಲ ಇತ್ತು ಅಂತಂದ್ರೆ ನಿಜವಾಗ್ಲೂ ನಮ್ಮನ್ನು ಎತ್ತಿ ಹಿಡಿತೈತಿ. ನಾವು ಏನೇ ಪ್ರಯತ್ನ ಪಟ್ಟಿದ್ರು, ನಾವು ಅದಕ್ಕೆ ಎಷ್ಟೇ ಕಷ್ಟಪಟ್ಟಿದ್ರು ಅದಕ್ಕೆಲ್ಲದಕ್ಕೂ ಒಂದು ರಿವಾರ್ಡ್ ಸಿಗ್ತೈತೆ. ರಿವಾರ್ಡ್ ಸಿಕ್ಕರೂ ಸಹಿತ ನಾವು ಯಾವ ಹಂತಕ್ಕೆ ಹೋಗಿ ಮುಟ್ಟೇವಿ ಅಲ್ಲಿ ಟಿಕ್ನಿಕ ಅಂತಂದ್ರೆ ಮಹಾಪರ್ ಜಗ ಬನಾನೆಗ ಹಾಂ, ಆ ಕೆಲಸ ನಿಮ್ಮನ್ನು ಯಾರು ಮಾಡಿಸ್ತಾರೋ ಅಂತಂತಂದ್ರೆ ಆ ದೈವಿ ಕೃಪೆನ ಕೆಲಸ ಮಾಡಿಸ್ತೈತೆ ಅಲ್ಲಿಂದ. ಅಂದ್ರೆ ನಿಮ್ಮನ್ನು ಕೆಳಗೆ ಬರ್ಲಾರ್ದಂಗೆ ನೋಡ್ಕೊಳ್ಳೋದು ಆ ದೈವಿ ಕೃಪೆಯ ಕೆಲಸ ಆ ಟೈಮ್ದೊಳಗೆ. ಸೊ ಯಾವಾಗಿದ್ರೂ ಈ ವಿಷಯ ನೆನಪಿಟ್ಕೋರಿ. ಅದಕ್ಕೆ ಎಷ್ಟಾಗ್ತೈತೆ ಅಷ್ಟು ನಾಮ ಜಪ ಮಾಡಿರಿ. ಅವ್ರು ಏನು ಹೇಳ್ತಾರೆ ಅಂತಂದ್ರೆ ಡಿವೋಷನ್ ಈಸ್ ವೆರಿ ಇಂಪಾರ್ಟೆಂಟ್. ನೋಡ್ರಿ ಅವರೆಷ್ಟು ಡಿವೋಟೆಡ್ ಇದ್ರ ಟುವರ್ಡ್ಸ್ ರಾಮ. ಭಕ್ತಿಯ ಮೇರು ಪರ್ವತ ಅಂದರೂ ಅಡ್ಡಿ ಇಲ್ಲ. ಅಡ್ಡಿ ಇಲ್ಲ ಅಂತಂತಲ್ಲ, ಭಕ್ತಿಯ ಮೇರು ಪರ್ವತ ಆಂಜನೇಯ ಸ್ವಾಮಿ. ಅವರಿಂದ ಕಲ್ಕೋಬೇಕಾದದ್ದು ಎಷ್ಟೋ ಇದೆ, ಎಷ್ಟು ಚತುರ ಬುದ್ಧಿ. ಸೊ ಅವ್ರು ಏನು ಹೇಳಾರ, ಇದ್ರ ಬದಲಾಗಿ ನೀವು ವಿಚಾರ ಮಾಡ್ತೀರಿ ಅಂತ ಅಂದ್ಕೊಂಡೆ ನಾನು. ಈಗ ಟ್ಯಾರೋ ನೋಡೋಣ, ಟ್ಯಾರೋ ಏನು ಹೇಳ್ತೈತಿ ಅಂತ. ಹೇರೋಫಂಟ್, ಜಡ್ಜ್ಮೆಂಟ್, ಹಾರ್ಡ್ ವರ್ಕ್. ಅದಕ್ಕೆ ಹೇಳ್ತಾರೆ 99% ಹಾರ್ಡ್ ವರ್ಕ್, 1% ಲಕ್. ಬಟ್ ಲಕ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೀವು 99% ಹಾರ್ಡ್ ವರ್ಕ್ ಮಾಡಿದಾಗೂ ಸಹಿತ ಆ ಲಕ್ ಇರಲಿಲ್ಲ ಅಂತಂದರೆ ಸಬ್ಕಿ ಒಬ್ಬರು ಪಾನಿ ಫಿರ್ ಜಾಯಗ. ದಿಸ್ ಇಸ್ 9 ಆಫ್ ಪೆಂಟಕಲ್ಸ್. ಓಕೆ, ಇದು ಬರೀ ಮಾತುಗಳಿಂದ ಡಿಸ್ಅಗ್ರಿಮೆಂಟ್ಸ್ ಅಂತಂತಲ್ಲ, ಇದು ಮಾನಸಿಕ ತೊಳಲಾಟನೂ ತೋರಿಸ್ತದೆ. ಇದು ಮಾನಸಿಕ ದ್ವಂದ್ವ. ಚಲೋ ರೀಡಿಂಗ್ ಕರ್ತೆ ಹ್ಯಾ. ಹೀಗೆ ಇಲ್ಲೇ ಸ್ವಾಮೀಜಿದು ಒಂದು ಕಾರ್ಡ್ ಐತಿ, ಇಲ್ಲಿ ನಾ ಹೇಳ್ತೇನೆ ನೋಡ್ರಿ, ಅದನ್ನು ಓದ್ತೇನೆ ನೋಡ್ರಿ. ಅನ್ಎಕ್ಸ್ಪೆಕ್ಟೆಡ್ ಗೈಡೆನ್ಸ್. Be open to unexpected guidance as I received help from various beings in my quest. Be receptive to messages from different sources. ನಾ ಅವಾಗ ಅವ್ರಿಗೆ ಅದನ್ನೇ ಹೇಳಾಕತ್ತಿದ್ನಿ, ಅವ್ರು ಅದನ್ನು ಕೇಳಲಿಲ್ಲ. ಇವತ್ತು ಪರಿಸ್ಥಿತಿ ಹಂಗೈತಿ. ನಾ ಯಾಕೆ ಅದನ್ನು ಎಕ್ಸಾಂಪಲ್ ಅಂತಂದು ಹೇಳಾಕತ್ತೀನಿ ಅಂತಂತಂದ್ರೆ, 1 ವರ್ಷದ ಮ್ಯಾಲಾಗಿ ಹೋತೀಗ ಅದು. ಅವ್ರು ಏನಾದರೂ ಮತ್ತೊಂದು ಬೇರೆ ಕೆಲಸ ಮಾಡ್ತಿದ್ರು ಅಂತಂತಂದ್ರೆ ಎಷ್ಟು ಚಲೋ ಆಕಿತ್ತು. ಈಗ ಹೆಂಗಂತಂದ್ರೆ ಕಾನ್ಫಿಡೆನ್ಸು ಲೂಸ್ ಆಗಿರ್ತೈತಲ್ಲ, ಈಗ ಮನುಷ್ಯಾಗ ಇನ್ನೊಂದು ಸ್ವಲ್ಪ ತ್ರಾಸ ಆಕೈತೆ. ನಾವು ಯಾವ ಕೆಲಸ ಈ ಕೈಯಾಗ ತೊಗೋತೀವಲ್ಲ ಅದನ್ನೂ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಯಾವತ್ತಿದ್ರೂ ಒಂದೇ ಸೋರ್ಸ್ ಮೇಲೆ ಯಾವಾಗೂ ಡಿಪೆಂಡ್ ಇರಬೇಡ್ರಿ. ಯಾಕಂದ್ರೆ ಮನುಷ್ಯನ ಮೂಲ ಪ್ರವೃತ್ತಿ ಅಂತಂತಂದ್ರೆ ಎಟ್ ಎ ಟೈಮ್ 2-3 ಕೆಲಸ ಮಾಡ್ತಾನೆ. ನೀವು ಕಾರ್ ಡ್ರೈವ್ ಮಾಡ್ಕೊತ ಏನಾದರೂ ತಿನ್ಬೋದು, ಕಾರ್ ಡ್ರೈವ್ ಮಾಡ್ಕೊತ ಮಾತಾಡ್ಬೋದು, ಮಾಡ್ತಿರಲ್ಲ. ಈಗ ನಾ ಅಡುಗೆ ಮಾಡ್ಕೊತ ನಾ ಮೊಬೈಲ್ದಾಗ ಏನಾರು ಇಟ್ಟು ಕೇಳ್ತಿರ್ತೀನಿ. ಎಟ್ ಎ ಟೈಮ್ ನೀವು 2 ಕೆಲಸ ಮಾಡ್ಬೋದು. ಅದಕ್ಕೆ ಯಾವತ್ತಿದ್ರೂ ಒಂದೇ ವಿಷಯದ ಮೇಲೆ ಇದು ಕಲಿಯುಗ. ಒಂದೇ ವಿಷಯದ ಮೇಲೆ ಯಾವಾಗಿದ್ರೂ ಆಧಾರ, ಒಂದೇ ವಿಷಯದ ಮೇಲೆ ಅವಲಂಬನೆ ಇಟ್ಕೋಬೇಡ್ರಿ. ಇಂಪ್ರೂವ್ ಯುವರ್ ಸೆಲ್ಫ್ ಕಾನ್ಫಿಡೆನ್ಸ್. ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಅಗದಿ ಮಜಬೂತ್ ಆಗಕ್ಕೇನಪ್ಪ ಅಂತಂತಂದ್ರೆ ದೇವರ ಮೊರೆ ಹೋಗಿ ಅಂತ ನೋಡ್ರಿ. ಇಲ್ಲೇ ಹೆರೋಫಂಟ್ ಕಾರ್ಡ್ ಇದೆ. ಹೆರೋಫಂಟ್ ಕಾರ್ಡ್ ಏನು ಹೇಳ್ತೈತಿ ಅಂತಂತಂದ್ರೆ ಭಾಗ್ಯ. ಓಕೆ, ಯಾರು ವ್ಯೂವರ್ಸ್ ಬಂದಿರ್ತಿರಲ್ಲ, ಕೆಲವೊಬ್ರು ಕುಂಡ್ಲಿಯೊಳಗೆ ಬಹುತೇಕ ಗುರು 9ನೇ ಮನೆಯೊಳಗಿರ್ಬೋದು, ಅಥವಾ 1ನೇ ಮನೆಯೊಳಗಿರ್ಬೋದು, ಅಥವಾ 4ನೇ ಮನೆಯೊಳಗಿರ್ಬೋದು. ಸೊ ಈಗ ಅವ್ರು ಏನು ಹೇಳ್ತಾರೆ, ಇದು 5 8 ಆಫ್ ಸೋರ್ಟ್ಸ್. 8 ಆಫ್ ಸೋರ್ಟ್ಸ್ ಏನು ಹೇಳ್ತೈತಿ ಅಂತಂತಂದ್ರೆ, ನಾವು ನೋಡೋಕೆ ಇಷ್ಟಪಡಂಗಿಲ್ಲ ದಾರಿ ಎಲ್ಲಿ ಸಿಗ್ತೈತಿ ಅಂತೇಳಿ. ಯಾಕಂದ್ರೆ ಈಗ ನೋಡ್ರಿ, ಈ ಹೆಣ್ಣು ಮಗುಗೆ ಬಟ್ಟೆ ಕಟ್ಟಾರ, ಕಣ್ಣಿಗೆ ಬಟ್ಟೆ ಕಟ್ಕೊಂಡಾಳಾಕಿ. ಓಕೆ, ಅಂದರೆ ಇದ್ರ ಅರ್ಥ ಸರಿ ಹಿಂಗೆ ಕಣ್ಣು ತೆಗೆದು ನೋಡ್ರಿ ಅಂತ. ನಿಮ್ಮ ಮುಂದೆ ಏನೋ ಬಂದೈತಿ, ನಿಮಗೇನೋ ಗೈಡ್ ಮಾಡಾಕತ್ತೈತಿ. ಸರಿ ಹಿಂಗೆ ಕಿವಿ ನಮ್ಮ ಗುರುಗಳು ಹೇಳ್ತಿದ್ರು, ऊपर का मजला ना थोड़ा सा ओपन रखो. ಕಿವಿ, ಕಣ್ಣು, ಬಾಯಿ
ಇವೆಲ್ಲಕ್ಕಿಂತ ಸರಿ ಹೆಂಗೆ ಯೂಸ್ ತೊಗೋರಿ ಇದ್ರದ್ದು ಅಂತಂದು ಹೇಳ್ತಿದ್ರು ಅವ್ರು. ನಮಗೆ ಅವಾಗ ಗೊತ್ತಾಗ್ತಿರ್ಲಿಲ್ಲ ಅವ್ರು ಏನು ಹೇಳ್ತಾರ ಅಂತಂದು ಹೇಳಿ. ಆದರೆ ಈಗ ಹೆಂಗೆ ಅಂತಂದ್ರೆ ಕಿವಿಡೆಗೆ ಜಾಗರೂಕರಾಗಿರಿ. ಯಾವಾಗ ಯಾವಾಗ ಯಾರು ಏನು ನಿಮಗೆ ಹೇಳ್ತಾರೋ ಅದ್ರ ಬದಲಾಗಿ ಸೀರಿಯಸ್ಲಿ ವಿಚಾರ ಮಾಡಿರಿ ಅಂತ. ಇಲ್ಲಿ ಹೆಂಗೈತಿ ಅಂತಂತಂದರೆ ಇಲ್ಲೊಂಥರ ವಿಕ್ಟಿಮ್ಹುಡ್. ಇಲ್ಲಿ ಹೆಂಗೆ ಅಂತಂತಂದರೆ ಇವ್ರಿಗೆ ತಮಗಾಗೆ ಬೇಡಾಗೈತಿ, ಈ ಲೇಡಿಗೆ ತಮಗಾಗೆ ಬೇಡಾಗೈತೆ. ಅದಕ್ಕೆ ಹೆಂಗೆ ಅಂತಂದ್ರೆ ಓನ್ಲಿ ಎಕ್ಸ್ಕ್ಯೂಸಸ್, ನನಗೆ ಅದು ಮಾಡೋಕ್ಕಾಗಿಲ್ಲ, ನನಗೆ ಇದು ಮಾಡೋಕ್ಕಾಗಲ್ಲ. ಅದಕ್ಕೆ ಅವ್ರು ಏನು ಹೇಳ್ತಾರೆ, ಡೋಂಟ್ ಡೂ ಲೈಕ್ ದಟ್. ಓಕೆ, ಅದನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ಡೂ ಹಾರ್ಡ್ ವರ್ಕ್. ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡಿ ಆಯುಷ್ಯದೊಳಗೆ ಮುಂದೆ ಬರ್ತೀರಲ್ಲ, ಅದಕ್ಕೆ ತಕ್ಕಂಗೆ ನಿಮಗೆ ನಾನು 8 ಆಫ್ ಪೆಂಟಕಲ್ಸ್ 9 ಆಫ್ ಪೆಂಟಕಲ್ಸ್ 9 ಆಫ್ ಪೆಂಟಕಲ್ಸ್ ಏನು ಹೇಳ್ತೈತಿ ಅಂತಂದ್ರೆ, ನೀವು ಏನೆಲ್ಲ ಬಯಸಿರಿ ನಿಮ್ಮ ಆಯುಷ್ಯದೊಳಗೆ ಯಾವುದೇ ಥರದ ಸುಖ ಇರಲಿ, ಅದು ಕೊಡೋದು ನನ್ನ ಜವಾಬ್ದಾರಿ. ದೇವ್ರು ನಿಮಗೆ ಅದನ್ನ ಹೇಳ್ತಾನೆ. ಅಂದರೆ ದೇವ್ರು ನಿಮಗೆ ಅದನ್ನ ಹೇಳ್ತಾನೆ, ಅಥವಾ ಯೂನಿವರ್ಸ್ ನಿಮ್ಗೆ ಅದನ್ನ ಹೇಳ್ತೈತಿ, ಅಥವಾ ಒಂದು ದೈವಿ ಮೆಸೇಜ್ ನಿಮಗೇನು ಹೇಳ್ತೈತಿ ಅಂತಂತಂದ್ರೆ ಕೆಲಸ ಮಾಡಿರಿ. ಎಕ್ಸ್ಕ್ಯೂಸಸ್ ಹೇಳಬೇಡ್ರಿ. ಬರ್ತಿರ್ಲಿಲ್ಲ ಅಂತಂದ್ರೆ ಕಲ್ಕೊಳಕ್ಕೆ ಪ್ರಯತ್ನ ಪಡ್ರಿ. ನೋಡಿರಿ, ಮನುಷ್ಯ ಜನ್ಮ ಅಂತಂದ್ರೆ ಕೊನೆಯವರೆಗೂ ಕಲಿತಾನೇ ಇರಬೇಕು. ನೀವು ಕಲಿತೇನೆ ಅಂತ ಅನ್ಕೊಂತಿದ್ರಿ, ನೀವು ಇಂಟ್ರೆಸ್ಟ್ ತೋರಿಸಿದ್ರಿ ಅಂತಂದ್ರೆ ಮುಂದಿಂದ ಯಾರಾದರೂ ಪ್ರತ್ಯಕ್ಷ ಆಗ್ತಾರೆ. ನಿಮಗೆ ಗುರುಗಳರೇ ಪ್ರತ್ಯಕ್ಷ ಆಗ್ತಾರೋ, ಎಲ್ಲರೇ ಯಾರೇ ಕಲಿಸೋರೇ ಬರ್ತಾರೋ, ಅಥವಾ ಆ ವಿಷಯ ನಿಮ್ಮನ್ನು ಎಲ್ಲರೇ ಹುಡುಕ್ಯಾಡ್ಕೊಂಡು ಎಷ್ಟೇ ಗದ್ದಲ ಇದ್ರೂ, ಏನೇ ಇದ್ರೂ, ಎಷ್ಟೇ ಕ್ರೌಡ್ ಇದ್ರೂ ಅದು ಸಂಧಿಯೊಳಗಿನ ತೂರ್ಕೊಂಡು ನಿಮ್ಮ ಹತ್ರ ಬರ್ತೈತೆ. ನಿಮಗದು ಉಪಯೋಗಕ್ಕೆ ಬರ್ತೈತಿ. ಆದರೆ ಹೆಂಗೆ ಅಂತಂದ್ರೆ ಅಷ್ಟು ತವಕ ಇರಬೇಕು, ಅಷ್ಟು ಆಸೆ ಪಡ್ಬೇಕು. ನಮಗೆ ಇಚ್ಛಾಶಕ್ತಿ ಜೋರ ಆಯ್ತಾ ಏನ, ಇಚ್ಛಾಶಕ್ತಿಗೂ ಸ್ಪೀಡ್ ದೇನಿ चाहिए. ಬರೀ ನಂಗೆ ಇಚ್ಛಾಶಕ್ತಿ ಐತ್ರಿ, ನನಗೆ ಅದು ಮಾಡ್ಬೇಕ್ರಿ, ಇದು ಮಾಡ್ಬೇಕ್ರಿ, ಕುಚ್ ನೀ ಹೋತಾ. ಅದಕ್ಕೆ ಸ್ಪೀಡ್ ಕೊಡ್ಬೇಕು. ಅಂದ್ರೆ ಬೇಕು 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 ಅಂತಂದು ಯಾವಾಗ ನಿಮಗದು ಅಷ್ಟು ಅಂದು ಕ್ರೇವಿಂಗ್ ಯಾವಾಗ ಸ್ಟಾರ್ಟ್ ಆಕೈತಲ್ಲ, ಆ ವಿಷಯ ನಿಮ್ಮ ಮುಂದೆ ಪ್ರತ್ಯಕ್ಷ ಆಕೈತೆ. ಅದಕ್ಕೆ ಅವ್ರು ಹೇಳ್ತಾರೆ, ನಾ ಏನೇ ಕೊಟ್ಟರು ಸಹಿತ ನಿಮಗೆ ಕೊಡ್ತೇನೆ, ಬಟ್ ನೀವು ಹಾರ್ಡ್ ವರ್ಕ್ ಮಾಡ್ಬೇಕು. ಹೆಂಗಿರ್ತೈತಿ ಅಂತಂದ್ರೆ, ನೀವು ಹಾರ್ಡ್ ವರ್ಕ್ ಭಾಳ ಮಾಡಿದ್ರಿ ಅಂತಂದ್ರೆ ನೀವು ದಿನ ದೇವ್ರಿಗೆ ಕೈ ಮುಗಿತಿರ್ತಿರೋದಿಲ್ಲ, ಮತ್ತು ಅವಾಗೂ ನಿಮಗೆ ಮುಖ ತೋರಿಸ್ಬೇಕು ಹೋದಿಲ್ಲ. ನೀವು ಕೈ ಮುಗಿದಾಗ ಅವಾಗೂ ಗಾಬರಿ ಆಕೈತಿ, ಇಷ್ಟೆಲ್ಲ ಮಾಡೇನಂತ ಮನುಷ್ಯ ಹೇಳತೈತಿ, ಮತ್ತು ಏನು ಮಾಡಬೇಕು ಅಂದ್ರೆ, ಭಗವಾನ್ ಭೀ ಮಜಬೂರ್ ಹೋ ಜಾಯೇಗಾ ತುಮೇ ದೇನೆ ಕೆ ಲಿಯೆ. ಸೊ ಹೆಂಗಂತಾರೆ, ಅದಕ್ಕೆ ಅವ್ರೇನು ಹೇಳ್ತಾರೆ, ನೀವು ಕೆಲಸ ಸರಿ ಹೆಂಗೆ ಮಾಡಿರಿ. ನೀವು ಏನು ಕೆಲಸ ನಾ ಈಗ ಕೊಟ್ಟೇನೆ, ಆ ಕೆಲಸದೆಡೆಗೆ ಶ್ರದ್ಧೆಯಿಂದ ಮಾಡಿರಿ, ಭಕ್ತಿಯಿಂದ ಮಾಡಿರಿ. ಡೂ ಇಟ್ ಡೆಡಿಕೇಟೆಡ್ಲಿ, ಡಿವೋಟೆಡ್ಲಿ. ಇದು ಅದಾದಮೇಲೆ ಅದನ್ನು ಕೊಡೋದು ಮಾಡೋದು ಕೆಲಸ ನನಗೆ ಬಿಟ್ಟಿದ್ದು. ಸೊ ಅದರೊಟ್ಟಿಗೆ ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ಕೆಲವೊಂದಿಷ್ಟು ಮಾರಲ್ ವ್ಯಾಲ್ಯೂಸನ್ನು ಬೆಳೆಸ್ಕೋಬೇಕು. ಕಮಿಟೆಡ್ ಇರಬೇಕು. ರಿಲೀಜನ್ ಬದಲಾಗಿನೂ ನಿಮಗೆ ಅಭಿಮಾನ ಇರಬೇಕು. ಅದಕ್ಕೆ ಹೇಳ್ತಾರೆ, ಧರ್ಮೋ ರಕ್ಷತಿ ರಕ್ಷಿತಃ ಅಂತಂದು ಹೇಳಿ. ಓಕೆ, ಧರ್ಮ ಕಿ ರಕ್ಷಣಾ ತುಮ್ ಕರೋ, ತುಮಾರಿ ರಕ್ಷಾ ಮೈ ಕರುಂಗ ಅಂತ. ಅದಕ್ಕೆ ರಾಮ್ಜಿ ಅದಕ್ಕೆ ಹೇಳ್ತಾರೆ ಅಂದ್ರೆ ಇದ್ರ ಸಲುವಾಗಿನ. ಇದರ ಅರ್ಥ, ನಿಮ್ಮ ಟ್ರೆಡಿಷನ್ಸು, ನಿಮ್ಮ ರೂಟ್ಸು ಏನೆಲ್ಲ ಅದಾವಲ್ಲ, ಅವನ್ನ ಯಾವತ್ತೂ ಬಿಡಕ್ಕೆ ಹೋಗ್ಬೇಡ್ರಿ. ಅದರೊಟ್ಟಿಗೆ ನಿಮ್ಮ ಜೀವನ ಮಾಡಿರಿ. ಅದರೊಟ್ಟಿಗೆ ನಿಮ್ಮ ಜೀವನ ಮುಂದೆ ನೀವು ಸಾಗಿಸ್ರಿ. ನಿಮಗೆಲ್ಲನೂ ದೇವ್ರು ಚಲೋ ಮಾಡ್ತಾನೆ. ಇದು ನಾ ಹೇಳಕತ್ತಿಲ್ಲ, ಇದನ್ನು ಈ ಹೆರೋಫಂಟ್ ಕಾರ್ಡ್ ಹೇಳ್ತೈತಿ. ದೇವ್ರು ನಿಮಗೇನು ತಲೆ ಕೊಟ್ಟಾನಲ್ಲ, ಆ ನಾಲೆಜ್, ಅದನ್ನು ಸರಿಯಾಗಿ ಯೂಸ್ ಮಾಡ್ಕೊಳಕ್ಕೆ ನೋಡ್ರಿ. ಓಕೆ, ಅದಕ್ಕೆ ಹೇಳ್ತಾರೆ, ಅಷ್ಟು ನೀವು ಮಾಡಿದ್ರಿ ಅಂತ ಇಟ್ಕೊಡ್ರಿ. ಅಂದ್ರೆ ನಾವು ಮಾಡಿದ ಪರಿಶ್ರಮ ಅನ್ರಿ, ನಾವು ಮಾಡಿದ ಕೆಲಸ ಅಥವಾ ನಾವು ಮಾಡಿದ ಪರಿಶ್ರಮ ನ್ಯಾಯಬದ್ಧವಾಗಿ ಇತ್ತು ಅಂತಂತಂದ್ರೆ, ದೆರ್ ಈಸ್ ಅ ಡೇ, ಜಜ್ಮೆಂಟ್ ಡೇ ಅಂತಂತಂದ್ರೆ ಏನು, ದಿಸ್ ಇಸ್ ಅ ಫೈನಲ್ ವರ್ಡಿಕ್ಟ್. ನಿಮಗೆ ಏನು ಕೊಡಬೇಕಾಗಿರ್ತಲ್ಲ ಅದನ್ನು ನಿಜವಾಗ್ಲೂ ನ್ಯಾಯಯುತವಾಗಿ ದೇವರು ಕೊಟ್ಟೇ ಕೊಡ್ತಾನೆ. ನೀವು ಹಾರ್ಡ್ ವರ್ಕ್ ಮಾಡಿರಿ, ನಿಮಗೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಕೊಡ್ತೇನೆ. ಓಕೆ, ನೀವು ಸಮಾಜದೊಳಗಿರ್ತೀರಿ, ಹೆಂಗಿರಬೇಕು, ಏನಿರಬೇಕು, ಮಾರಲ್ ವ್ಯಾಲ್ಯೂಸ್ ಹೆಂಗಿರಬೇಕು, ಆ ಥರದ್ದು ಏನೇನು ವಿಷಯ ಅದಾವಲ್ಲ ಅವನ್ನೆಲ್ಲ ಅಳವಡಿಸ್ಕೊಡ್ರಿ. ಸೊ ಇದಕ್ಕೆ ಏನು ಸಿಗಬೇಕು ನಾನು ಕೊಟ್ಟೇ ಕೊಡ್ತೀನಿ ಅಂತ ಹೇಳ್ತಾರೆ ಅವರು. ಓಕೆ, ಇವತ್ತಿನ ದಿನ ಆಂಜನೇಯ ಸ್ವಾಮಿ ನಿಮಗಿಷ್ಟೆಲ್ಲ ಹೇಳ್ಯಾರ. ನೀವು ಯಾವುದೇ ಕೆಲಸ ಮಾಡಿರಿ, ಕೆಲಸ ಯಾವುದು ದೊಡ್ಡದಂತಿರಂಗಿಲ್ಲ, ಸಣ್ಣದಂತಂದಿರಂಗಿಲ್ಲ. ಈಗ ನಾನು ಈಶಾನ್ ಮಹೇಶ್ ಅಂತ ಒಬ್ಬರು ಹಿಂದಿಯೊಳಗೆ ಬರ್ತಾರೆ ನೋಡ್ರಿ, ಈಶಾನ್ ಮಹೇಶ್ ಅಂತ ಹೇಳಿ. ಅವರು ಯಾವುದೋ ಒಂದು ಜಾಬ್ ಮಾಡ್ತಿದ್ರು ಕಾಣ್ತೈತಿ. ಬಟ್
ಸ್ಪಿರಿಚುವಲಿ ಸ್ಪಿರಿಚುವಲ್ ಆ್ಯಕ್ಟಿವಿಟೀಸು ಬಹುತೇಕ ಅವ್ರು ಮಾಡ್ತಿದ್ರು ಕಾಣ್ತದೆ. ನಾವು ಅವ್ರ ಲೈಫ್ ಸ್ಟೋರಿ ನೋಡಾಕತ್ತಿದ್ದೆ, ಅದಕ್ಕೆ ಅವ್ರು ಹೇಳಾಕತ್ತಿದ್ರು ಅವಾಗ. ಅವಾಗ ಆಂಜನೇಯ ಸ್ವಾಮಿ ಅವ್ರಿಗೆ ಬಂದು ಅವ್ರಿಗೆ ಹೇಳ್ತಾರೆ, ನೀನು ಅಂದರೆ ಎಷ್ಟು ಡೆಡಿಕೇಟೆಡ್ಲಿ ಅವರು ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ಮಾಡ್ತಿರ್ಬೇಕು ವಿಚಾರ ಮಾಡ್ರಿ. ಅಂದರೆ ದೇವ್ರು ನಿಮ್ಮನ್ನು ಈಗ ಇಷ್ಟೆಲ್ಲ ನಾ ಏನು ಹೇಳಿದ್ನಿ ಇದನ್ನೆಲ್ಲ ನಾವು ಮಾಡ್ಕೊಂಡು ಹೋದ್ವಿ ಅಂತಂದ್ರೆ ಒಂದು ಸರ್ತಿ ಅವರು ತಮ್ಮ ಕೆಲಸಕ್ಕಂತೇಳಿ ನಮ್ಮನ್ನು ಚೂಸ್ ಮಾಡ್ಕೋತಾರೆ ಅವ್ರು. ಯಾಕಂದ್ರೆ ಅವ್ರಿಗೂ ಗೊತ್ತಿರುತ್ತೆ, ಎಸ್ ಹೀ ಈಸ್ ಅ ಬೆಸ್ಟ್ ಕ್ಯಾಂಡಿಡೇಟ್ ಅವ್ರು ಶೀ ಈಸ್ ಅ ಬೆಸ್ಟ್ ಕ್ಯಾಂಡಿಡೇಟ್ ಮಾಡ್ಸೂನು ಅವ್ರ ಕಡೆ. ನೀವು ಯಾವಾಗಾದರೂ ಒಂದು ಅರ್ಧ ತಲೆ ಇರೋರಿಗೆ ಎಂದರೆ ನಿಮ್ಮ ಹತ್ರ ಕೆಲಸ ಕೇಳಕ್ಕೆ ಬಂದ್ರೆ ಕೆಲಸ ಕೊಡ್ತೀರೇನ? ಇಲ್ಲ. ಹಂಗೆ ದೇವ್ರನ್ನೂ ಹಂಗೆ ಅವನು ಹುಡುಕಾಡ್ತಿರ್ತಾನೆ, ಯಾವ ಕ್ಯಾಂಡಿಡೇಟ್ ಚಲೋ ಐತಿ, ಯಾರಿಗೆ ಕೆಲಸ ಕೊಡಬೇಕು ಅಂಥೇಳಿ. ಅವರು ಈಶಾನ್ ಮಹೇಶ್ವರಿಗೆ ಬೆಟ್ಟ ಹಾಕ್ತಾರೆ. ಯಾರು? ಆಂಜನೇಯ ಸ್ವಾಮಿ ಸ್ವತಃ ಬೆಟ್ಟಾಗಿ ಅವ್ರು ಹೇಳ್ತಾರೆ, ನೀನು ಉಪನ್ಯಾಸ ಬರೀ ಅಂತ. ಇವ್ರು ಅಂತಾರೆ, ಏನು ಉಪನ್ಯಾಸ ಬರೀತಿ ಮಾರಾಯ, ಎಲ್ಲ ಕೆಲಸ ಬಿಟ್ಟು ಮಾಡ್ಬೇಕಾಗತ್ತದನ್ನು, ನನ್ನ ಹೆಂಡತಿ ಮಕ್ಕಳ ಮತ್ತು ಇದನ್ನ ಎಲ್ಲ ಯಾರು ನೋಡ್ಕೊಳ್ಳೋರು? ಅದಕ್ಕೆ ಅವ್ರು ಹೇಳ್ತಾರೆ, ನೀ ಬರೀ ಉಪನ್ಯಾಸ ಬರೆಯೋದಷ್ಟೇ ಕೆಲಸ ಮಾಡಿ, ನೀ ಮತ್ತೇನು ಮಾಡೋಕೆ ಹೋಗ್ಬೇಡ. ನೀ ಯಾವ ವಿಷಯ ನೀ ಏನು ಕೇಳ್ತಿ ನಾಳೆ ಬೆಳಿಗ್ಗೆ ಅಂದ್ರೆ ನಿನ್ನ ಮನೆ ಬಾಗಿಲಾಗ ತಂದಿಟ್ಟು ಹೋಗಿರ್ತಾರೆ ಅದನ್ನು ಅಂತಂದೇಳಿ. ಇನ್ನೂವರೆಗೂ ಅವ್ರ ಜೀವನ ಹಾಗೆ ನಡೆದೈತೆ ನೋಡ್ರಿ. सो जब भगवान देने पे आता है ना, तो ಅದಕ್ಕೆ ಹೇಳ್ತಾರೆ ಹಿಂದಿ ಒಳಗೆ, ಭಗವಾನ್ ದೇನೆ ಪೇ ಆತಾ है तो ಚಪ್ಪಡ ಪಾಡ್ಕೆ ದೇತಾ है ಅಂತ. ಆದರೆ ಹೆಂಗೈತಿ ಅಂದ್ರೆ ನಮ್ಮ ಕೆಲಸ ನಾವು ನ್ಯಾಯಬದ್ಧವಾಗಿ ಮಾಡಬೇಕಷ್ಟೆ. ಇವತ್ತು ಆಂಜನೇಯ ಸ್ವಾಮಿ ನಿಮಗೇನು ಹೇಳಾಕತ್ತಾರ ಅಂತಂತಂದ್ರೆ, ನಾನೇನು ನಿಮಗೇನು ಸಿಕ್ಕೈತಲ್ಲ ಮನುಷ್ಯರಾಗಿ ಇಲ್ಲಿ ಹುಟ್ಟಿ ಬಂದ ಮೇಲೆ, ನಮ್ಮ ಸಂಚಿತ ಕರ್ಮವನ್ನು ಕಡೆಯಲ್ಲ, ನಿಮಗೇನು ಕೆಲಸ ಕೊಟ್ಟೈತಿ ಅದನ್ನು ನ್ಯಾಯಬದ್ಧವಾಗಿ ನೀವು ಕೆಲಸ ಮಾಡಿರಿ. ನಿಮ್ಮದೆಲ್ಲ ಆಗು ಹೋಗುಗಳನ್ನು ನಾನು ನೋಡ್ಕೋತೇನೆ. ಅದಕ್ಕೆ ಹೇಳ್ತಾರೆ, ಎಲ್ಲ ಕೆಲಸ ಮಾಡ್ತಾ ದೇವ್ರ ನಾಮಸ್ಮರಣೆ ಮಾಡ್ತಾ ಇರಬೇಕು ಅಂತಂದು ಹೇಳಿ. ಈ ಕಲಿಯುಗ ಸಲುವಾಗಿ ಅಂದ್ರೆ ನಾಮಸ್ಮರಣೆ ಒಂದೇ ಬಾಕಿ ಇರೋದು, ಅದನ್ನೊಂದು ಮಾಡಿರಿ ಅಂತ ಹೇಳಿರ್ತಾರೆ. ಅದಕ್ಕೆ ಏನು ಹೇಳಿದ್ರು ಅವರು, ಡಿವೋಷನ್ ಇಸ್ ಅ ಪ್ರೊಟೆಕ್ಷನ್. ನಿಮ್ಮ ಕಾಳಜಿ ಪೂರ್ತಿ ಅವ್ನು ತೊಗೋತಾನೆ ದೇವರು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು. ಆಗಿದ್ರೆ ವಿಡಿಯೋ ಲೈಕ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮತ್ತೊಬ್ಬರಿಗೂ ಶೇರ್ ಮಾಡಿರಿ. ಓಕೆ, ಥ್ಯಾಂಕ್ ಯು.